Welcome back to Success Academy Jamkhandi. This is Ramesh Pujari, my dear student. This is Ramesh Pujari. ಮುಂಬರುವ ದಿನಗಳಲ್ಲಿ ಏನು HSTR ಮತ್ತು GPSTR, PSTR ಹೀಗೆ ಬೇರೆ 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 ಪರೀಕ್ಷೆಗಳಿಗೋಸ್ಕರ ತರಬೇತಿ ನಮ್ಮಲ್ಲಿ ನಿಮಗೆ ಸಿಗುತ್ತೆ. ಇವತ್ತಿನ ಕ್ಲಾಸ್ದಲ್ಲಿ HSTR ದ ಲಿಟರೇಚರ್ದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ನೋಡಿ, ಯಾವಾಗ ನಾವು ಒಂದು ಪರೀಕ್ಷೆಗೋಸ್ಕರ ತಯಾರಿ ಮಾಡ್ತಾ ಇರುವಾಗ ಆ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತ ಲಿಟ್ರೇಚರ್ ಇರ್ಬೋದು ಅಥವಾ ಗ್ರಾಮರ್ ಇರ್ಬೋದು ಅಥವಾ GK ಸಬ್ಜೆಕ್ಟ್ ಇರ್ಬೋದು, ಎಲ್ಲವನ್ನ ನೀಟಾಗಿ ಕಲ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ನಿಮ್ಗೋಸ್ಕರ GPSTR ಇರ್ಬೋದು, HSTR ಇರ್ಬೋದು, ಎರಡೂಗೋಸ್ಕರನು ಕ್ಲಾಸ್ ಇರುತ್ತೆ. ಫೀಸ್ ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ ಇದಿಷ್ಟು ಇರೋದಿಲ್ಲ, ಇದಕ್ಕಿಂತ ಇನ್ನೂ ಡಿಸ್ಕೌಂಟ್ ಆಗಿ ಬರುತ್ತೆ ನಿಮಗೆ. ಅದರ ಮಾಹಿತಿಯನ್ನು ನೀವು ನನಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಕೇಳ್ಕೋಬಹುದು. ಆಯ್ತಾರೆ? ಎಸ್, ಬನ್ನಿ. ಇವತ್ತಿನ ಕ್ಲಾಸ್ದಲ್ಲಿ ಈಗ ಸದ್ಯ ಎಲ್ಲರ ಕಡೆ ನೋಡಿ, ನಾನು ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, HSTR ದ ಹಳೆ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡ್ತಾ ಇದ್ದೀವಿ ಲಿಟ್ರೇಚರ್ ಅನ್ನ. ಬಟ್ ಯಾವಾಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರುತ್ತೋ, ನಾವು ಒಂದೇ ರೀತಿಯಲ್ಲಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಎಲ್ಲಾ ರೀತಿಯ ಆಂಗಲ್ದಲ್ಲಿ ಥಿಂಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಕ್ಸಾಂಪಲ್, ಕಾಲ್ ಫಾರ್ಮ್ ಅದು ಯಾವಾಗ ಆಗುತ್ತೆ ಅದ್ರ ಬಗ್ಗೆ ನಾನು ಎಂದೂ ಮಾತಾಡಲ್ಲ. ಯಾಕಂತಂದ್ರೆ ಅದು ನನಗೂ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಅದ್ರ ಬಗ್ಗೆ ಯಾರು ಹೋರಾಟ ಅದು ಇದು ಥಿಂಕ್ ಮಾಡ್ತಿರ್ತಾರೆ, ಪಾಪ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಅದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗೋಸ್ಕರ ವಿಡಿಯೋ ಮಾಡ್ತಿರ್ತಾರೆ, ನೀವು ಅವ್ರನ್ನ ನೋಡ್ಕೋಬಹುದು. ನನ್ನಲ್ಲಿ ಒಂದೇ ಮಾತು ಬರುತ್ತೆ, ಕಾಲ್ ಫಾರ್ಮ್ ಎಂದೇ ಆಗಲಿ ನೀವು ನಿರಂತರವಾಗಿ ಓದ್ಲಿಕ್ಕೆ ರೆಡಿ ಇರ್ರಿ. ಒಂದೇನ್ ನಿಮ್ದು ಒಂದು ಸ್ಟಡಿ ಅನ್ನೋ ಮೆಥಡ್ ಆಫ್ ಲರ್ನಿಂಗ್ ಇರುತ್ತೋ ಅದನ್ನ ನೀವು ಕರೆಕ್ಟಾಗಿ ಮಾಡ್ತಾ ಹೋಗಿದ್ರೆ ಅದು ಕಾಲ್ ಫಾರ್ಮ್ ನಾಳೆ ಆಗಲಿ, ಇಲ್ಲ ಒಂದು ತಿಂಗಳು ಬಿಟ್ಟಾಗಲಿ, ಇಲ್ಲ ಒಂದು ವರ್ಷ ಬಿಟ್ಟಾಗಲಿ ಆ ವೇಕೆನ್ಸಿ ನಿಮ್ದಾಗುತ್ತೆ, ಅದು ಒಂದೇ ಇದ್ರೂ ಕೂಡ. ತಿಳಿತಾರೆ? ಇವತ್ತಿನ ಕ್ಲಾಸ್ದಲ್ಲಿ ನಾನು ಲಿಟ್ರರಿ ಟರ್ಮ್ಸ್, ಲಿಟ್ರರಿ ಫಾರ್ಮ್ಸ್ ನೋಡಿ, HSTR ದ ಓಲ್ಡ್ ಸಿಲೆಬಸ್ ಪ್ರಕಾರನೂ ನಾವು ಕಲಿಸ್ತಾ ಇದ್ದೀವಿ, ಇಲ್ಲನಲ್ಲ. ಬಟ್ ಮೊದಲಿಗೆ ಸಿಲೆಬಸ್ ಏನೇ ಚೇಂಜ್ ಆದ್ರೂ ಕೂಡ ಟರ್ಮ್ಸು, ಫಾರ್ಮ್ಸು, ಕೆಲವೊಂದು ಕೋಟ್ಸು, ತಿಳಿತಾರೆ, ಇಂಥವೆಲ್ಲ ಎಂದು ಚೇಂಜ್ ಆಗುದಿಲ್ಲ. ಅದಕ್ಕೆ ಯಾವ ಎಂದು ಚೇಂಜ್ ಆಗುದಿಲ್ಲಲ್ಲ, ಚೇಂಜ್ ಆದ್ರೂ ಅವ್ರ ನೀವು ಕಲಿಲೇಬೇಕಲ್ಲ, ಅವ್ರನ್ನ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ, ನೀವು ಅವ್ರನ್ನ ತಗೊಳ್ಳಿ. ಅರ್ಥ ಆಯ್ತಾ? ಬಟ್ ಇವೇನು ವರ್ಕ್ಸ್ ಅದಾವಲ್ಲ, ಒಂದು 10 ವರ್ಕ್ ಅದಾವಲ್ಲ, ಪ್ರತಿ ವರ್ಕ್ ಮೇಲೆ ಒಂದು 5 ಕ್ಲಾಸ್ ಮಾಡಿದ್ರೆ ಒಂದು 50 ಕ್ಲಾಸ್ ಆಗುತ್ತಲ್ಲ, ಆ ವರ್ಕ್ಗಳು ನೋಟಿಫಿಕೇಶನ್ ಆದ್ಮೇಲೆ ಇನ್ನು ಹೆಚ್ಚುನೂ ಆಗ್ಬೋದು, ಇಲ್ಲ ಕಡಿಮೆನೂ ಆಗ್ಬೋದು, ಇಲ್ಲ ಇದ್ದದ್ದು ಬೇರೆನೂ ಆಗ್ಬೋದು, ಇಲ್ಲ ಅವೇ ಇದ್ರೂ ಇರ್ಬೋದು. ಬಟ್ ನಾವೇನ್ ಮಾಡ್ತೀವಿ, ಎಷ್ಟು ಸಾಧ್ಯ ಅಥವಾ ಅಸಾಧ್ಯ ಯಾವ್ಯಾವ ಲಿಟ್ರೇಚರ್ ನಲ್ಲಿ ಸಿಲೆಬಸ್ ನಲ್ಲಿ ಬದಲಾವಣೆ ಆದ್ರೂ ಇಂಪಾರ್ಟೆಂಟೇ, ಆಗದೆ ಇದ್ರೂ ಇಂಪಾರ್ಟೆಂಟ್ ಅನ್ನೋದಲ್ಲ, ಅವ್ರನ್ನ ಮೊದಲು ಕಲಿಸ್ಕೊಡ್ತೀವಿ ಒಂದು ತರಬೇತಿಯಲ್ಲಿ. ಆಮೇಲೆ ಬರ್ತಾ 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 ಮುಗಿದ ಮೇಲೆ ಕಾಲ್ ಫಾರ್ಮ್ ಆಗಿರ್ಲಿಲ್ಲ ಅಂತಂದ್ರೆ ಆ ವರ್ಕ್ಸ್ ಗಳನ್ನು ಹೇಳ್ಕೊಡ್ತೀವಿ. ಯಾವಾಗ ಕಾಲ್ ಫಾರ್ಮ್ ಆಗುತ್ತೋ ಅವಾಗ ನಾವು ಹೇಳಿದ್ದು ಅವೇ ಬಂದಿದ್ರೆ ಅವು ಒಳ್ಳೇದು, ಹೇಳಲಾರ್ದು ಮತ್ತೆ ಬೇರೆ ಒಂದು ಸೆಟ್ ಆಫ್ ವರ್ಕ್ಸ್ ಗಳನ್ನ ಅವ್ರು ಕೊಟ್ರೆ ಅವ್ರನ್ನು ನಾವು ಕ್ಲಾಸು ಮಾಡ್ತೀವಿ ಈ ಒಂದು ಪೇಡ್ ಕ್ಲಾಸ್ ನಲ್ಲಿ. ನಿಮಗೆ ಇಲ್ಲಿ ಹಿಂಗೆ 6 ಮಂತ್ ಕೋರ್ಸು, 5 ಮಂತ್ಸ್ ಕೋರ್ಸ್ ಅಂತ ನಾನು ಮಾಡ್ತಿರೋದಿಲ್ಲ. ನಮ್ಮಲ್ಲಿ ಎಕ್ಸಾಮ್ ಆಗೋ ತನಕ ವ್ಯಾಲಿಡಿಟಿ ಇದೆ. ಓಲ್ಡ್ ಸಿಲೆಬಸ್ ಪ್ರಕಾರ ಹೇಳ್ಕೊತ ಹೋಗ್ತಿರ್ತೀವಿ, ಹೊಸ ಸಿಲೆಬಸ್ ಅನ್ನು ಹೇಳ್ಕೋತ ಬರ್ತಿರ್ತೀವಿ, ಅಷ್ಟೇ, ಮತ್ತೇನೆಲ್ಲ. ಹಾಗಾದ್ರೆ ಇವತ್ತಿನ ಕ್ಲಾಸ್ದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದಂತ ಲಿಟ್ರರಿ ಟರ್ಮ್ ಅಥವಾ ಫಾರ್ಮ್ ಅಂತ ನಾವೇನಂತೀವಿ, ಓಡ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲ್ತಿದ್ದೀವಿ. ಅದರ ಮೇಲೆ ಬರುವಂತ ಹೊರೇಷಿಯನ್ ಓಡ್ ಅನ್ನೋದ್ರ ಮೇಲೆ ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡೋದಿದೆ. ಸೊ ಪ್ರತಿ ಪ್ರಶ್ನೆ ನಿಮ್ ಮುಂದೆ ಬಂದಿದೆ, 4 ಆಪ್ಷನ್ಗಳು ಕೂಡ ಅದಾವ, ನಿಮ್ಮ ಆನ್ಸರ್ ಅನ್ನ ಹೇಳಲಿಕ್ಕೆ ಪ್ರಯತ್ನ ಪಡಿ. ಎಸ್, ಕಮ್ ಆನ್. ಹೂ ಕ್ರಿಯೇಟೆಡ್ ದ ಹೊರೇಷಿಯನ್ ಓಡ್? ಎಸ್, ಬೇಗ 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 ನಿಮ್ಮ ಆನ್ಸರ್ ಅನ್ನ. Sana Nadaf, what are you talking with me? I don't know what you are asking me. Not clear, sir. I think you should leave the class and join again. Guys, are you getting any problem in the visual of class? Class nalli ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ? ನಾಟ್ ಎಟ್ ಆಲ್ ಮೇಡಮ್, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆಸ್ ಎ ಸ್ಟೂಡೆಂಟ್ ಆಗಿನೂ ಕೂಡ ನಮ್ದು ಇಲ್ಲೊಂದು ವಿಡಿಯೋ ಪ್ಲೇ ಆಗ್ತಿರ್ತದ. ತಿಳಿತಾರಿ? ಎಸ್, ಓಕೆ. ಹಾಗಾದ್ರೆ ನೋಡ್ತಾ ಇದ್ದೀರಾ, ದ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಹೊರೇಸ್ ಆಗುತ್ತೆ. ಏನಾಗುತ್ತೆ? ಹೊರೇಸ್ ಆಗುತ್ತೆ. ಸೊ ಬನ್ನಿ, ಏನು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಥಿಯರಿ ಕ್ಲಾಸ್ದಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾರೆ? ಎಸ್, ಈ ಒಂದು ಕ್ಲಾಸ್ದಲ್ಲಿ ಒಂದು ಕ್ವಶನ್ ಆದ್ರೂ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಂಡು. ಹೊರೇಸ್, ಕ್ವಿಂಟಸ್ ಹೊರೇಷಿಯಸ್ ಫ್ಲಾಕಸ್. ನೋಡ್ರಿ, ದಿಸ್ ಇಸ್ ದ ಫುಲ್ ನೇಮ್ ಆಫ್ ದ
ಕ್ರಿಯೇಟರ್ ಆಫ್ ಹೊರೇಷಿಯನ್ ಓಡ್ ತಿಳಿತಾರೆ ಕ್ವಿಂಟಸ್ ಹೊರೇಷಿಯಸ್ ಫ್ಲಾಕಸ್ ಹೊರೆಸ್ ಅವ್ರನ್ನ ಕರೀತಾರೆ. ಆ ರೋಮನ್ ಪೋಯೆಟ್ ಆಫ್ ಅಗಸ್ಟನ್ ಏಜ್ ಈಸ್ ಕ್ರಿಯೇಟೆಡ್ ವಿತ್ ಕ್ರಿಯೇಟಿಂಗ್ ದ ಹೊರೇಷಿಯನ್ ಓಡ್ ಅಂತ ನಾವು ಹೇಳ್ಬೋದು. ನಾಳೆ ಎಕ್ಸಾಮ್ದಲ್ಲಿ ನಿಮಗೆ ಇದರ ಫುಲ್ ನೇಮ್ ಏನಂತನೂ ಕೂಡ ಕೇಳ್ಬೋದು ಅವ್ರದ್ದು ತಿಳಿತಾರಿ. ಎಸ್, ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಒಂದು 25 ಸೆಟ್ ಕ್ವಶನ್ಸ್ಗಳದಾವ, ಅವ್ನು ಡಿಸ್ಕಷನ್ ಮಾಡ್ಬಿಡೋಣ. ಇನ್ ವಿಚ್ ಸೆಂಚುರಿ ಡಿಡ್ ಹೊರೇಸ್ ಕಂಪೋಸ್ ಹಿಸ್ ಓಡ್ಸ್? ಯಾವ ಸೆಂಚುರಿದಲ್ಲಿ, ಯಾವ ಸಮಯದಲ್ಲಿ ಅವರು ಇದನ್ನ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ? ಎಸ್, in which century did Horace compose his odes? Absolutely. So the right answer is, my dear students, yes, obviously. ಹೊರೇಸ್ ಅವರು ಯಾವ ಸೆಂಚುರಿದಲ್ಲಿ ಈ ಹೊರೇಷಿಯನ್ ಓಡ್ ಅನ್ನ ಕಂಪೋಸ್ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ಅರ್ಥ ಐತರಿ? ಹಾ, ಸೊ ಇಲ್ಲಿ ನೋಡ್ತೀರಿ, ದ ಟೈಮ್ ಪೀರಿಯಡ್ ಆಫ್ ದ ಹೊರೇಷಿಯನ್ ಪೀರಿಯಡ್ ಇಸ್ ಫಸ್ಟ್ ಸೆಂಚುರಿ BCE. ಅರ್ಥ ಐತರಿ? ಫಸ್ಟ್ ಸೆಂಚುರಿ BCE. ದ ರೈಟ್ ಆನ್ಸರ್ ಇಸ್ ಬಿ ಆಗುತ್ತೆ ನೋಡಿ. ದ ರೈಟ್ ಆನ್ಸರ್ ಇಸ್ ಬಿ ಆಗುತ್ತೆ. ಸೊ ಗೈಸ್, ಐ ವುಡ್ ಲೈಕ್ ಟು ಟೆಲ್ ಯು, ಥಿಯರಿ ಕ್ಲಾಸ್ ಪರ್ಫೆಕ್ಟ್ ಯಾರಿಗಿರುತ್ತೋ ಅವ್ರಿಗೆ ಇದು ಬರುತ್ತೆ. ತಿಳಿತಾ? ಹೊರೇಸ್ ಲಿವ್ಡ್ ಫ್ರಮ್ 65 to 8 BCE, ಬಿಫೋರ್ ಕಾಮನ್ ಎರಾ. ಹಂಗಾರೆ ಫಸ್ಟ್ ಸೆಂಚುರಿ ಒಳಗಡೆ ಬರ್ತಾರೆ ಅವರು. ಅದು ಫಸ್ಟ್ ಸೆಂಚುರಿ AD ಅಲ್ಲ, BCE ಒಳಗಡೆ. ಅರ್ಥ ಐತರಿ? ಸೊ ಪ್ಲೀಸ್ ರಿಮೆಂಬರ್ ದಿಸ್. ಅಂಡ್ ಕಂಪೋಸಿಂಗ್ ಡ್ಯೂರಿಂಗ್ ದ ಅಗಸ್ಟನ್ ಏಜ್. ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಗುತ್ತೆ ಗೈಸ್. ಅರ್ಥ ಐತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಹೌದು ಸರ್, ಹೌದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಹೊರೇಷಿಯನ್ ಓಡ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ or what is the main character of this ode Horatian? Is it lofty, heroic tone, or calm and reflective tone, or satirical tone, or comic tone? Yes, bega answer kodi. Absolutely calm and reflective tone agittu. The right answer is B agutte guys. Artha aitari? The right answer is B. Nim answer na comment section alli type mododana maribedi. Artha aita? See, unlike, means not like Pindaric odes, Horatian odes are intimate and reflective. Intimate and reflective. See, ಇಲ್ಲಿ ಕಾಮ್ ಅಂಡ್ ರಿಫ್ಲೆಕ್ಟಿವ್ ಟೋನ್ ಅಂತಾನೂ ಕೂಡ ಹೇಳಿದ್ದೀವಿ, ಅದ್ರ ಜೊತೆ ಇಲ್ಲಿ ಇಂಟಿಮೇಟ್ ಅಂಡ್ ರಿಫ್ಲೆಕ್ಟಿವ್ ಅಂತಾನು ಹೇಳಿದ್ದೀವಿ. ಹಂಗಾರೆ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಹ್ಯಾಸ್ ಬಿನ್ ಆರ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಬಿಫೋರ್ ಯು ಇನ್ ಟರ್ಮ್ಸ್ ಆಫ್ ಕ್ವಶನ್ ಆಸ್ ವೆಲ್ ಆಸ್ ದ ಎಕ್ಸ್ಪ್ಲನೇಷನ್. ಇದು ನೆನಪಿಟ್ಕೋಬೇಕು, ಇದು ನೆನಪಿಟ್ಕೋಬೇಕು, ನೆನಪಿರ್ಲಿ ಅಂದ್ರೆ ನಿಮ್ಗೆ ಎಕ್ಸಾಮ್ಗೆ ಸ್ವಲ್ಪ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅರ್ಥ ಐತರಿ? ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದ Horatian ode. The stanza form of Horatian odes is usually, ನೋಡಿ, the stanza form of Horatian odes is usually ಯಾವ್ದಾಗುತ್ತೆ? ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಕೆಲವೊಬ್ರು ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಎಸ್, ವೆರಿ ಗುಡ್. ಪಿಂಡಾರಿಕ್ ಓಡ್ ನಲ್ಲಿ ಸೆಕ್ಷನ್ಸ್ ಗಳಿದ್ದು, ಹಂಗಾರ ಇಲ್ಲಿ ಸ್ಟಾಂಜಾಗಳಿದ್ದು, ಅವು ಯಾವುದು? ಅಬ್ಸಲ್ಯೂಟ್ಲಿ ದ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಆಪ್ಷನ್ ಬಿ ಆಗುತ್ತಾ. ದಟ್ ಈಸ್ ಕಾಲ್ಡ್ ಕ್ವಾಟ್ರೈನ್. ಕ್ವಾ ಅಥವಾ ಕ್ವಾಡ್ರಾ ಅಂತಂದ್ರೆ 4 ಅಂತ ತಿಳಿದು ಬರುತ್ತೆ. ತಿಳಿತರಿ? Horatian odes are often written in regular 4-line stanzas. See, each stanza form, ತಿಳಿತರಿ? The stanza form of Horatian odes is in quatrain. Quatrain means 4-line stanzas are there. So please be careful about this one. They may ask you this question. Yes, ಹೌದು, ಡೆಫಿನೆಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ರಾಮರ್ ಲೈನ್ ಕೂಡ ನೋಡಬಹುದು. ಅರ್ಥ ಇದ್ದರೆ ಒಂದು ಗ್ರಾಮರ್ ಲೈನ್ ಕೂಡ ಏನು? ದ ಸ್ಟಾಂಜಾ ಫಾರ್ಮ್ ಆಫ್ ಹೊರೇಷಿಯನ್ ಓಡ್ಸ್ ಅಂತ. ಇಲ್ಲಿ ಓಡ್ಸ್ ಇದ್ದದಕ್ಕೆ ಒಬ್ಬೊಬ್ಬರಲ್ಲಿ ಆರ್ ಹಚ್ಬಹುದು. ನೋ, ವಿ ಆರ್ ಟಾಕಿಂಗ್ ಅಬೌಟ್ ದ ಸ್ಟಾಂಜಾ, ಸೊ ದಟ್ ಈಸ್ ಈಸ್. ಅರ್ಥ ಐತರಿ? ಇದು ಕೂಡ ಒಂದು ಎಲ್ಲರೂ ನಿಮ್ಗೆ ನಾಳೆ ಹೆಲ್ಪ್ ಆಗುತ್ತೆ, ನೆನಪಿರ್ಲಿ. ಓಕೆ, ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್. ಎಸ್, ಕಮ್ ಆನ್, ಕ್ವಶನ್ ಅನ್ನು ನೋಡಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು.
Which Greek meters influenced Horatian ode or Horace's odes? Is it dactylic hexameter? Is it alkaic and Sapphic meters or trochaic tetrameter or iambic pentameter? Yes, ಯಾವ್ದಾಗುತ್ತಾ? Yes, we already discussed about this one. Iambic pentameter ಎಲ್ಲಿ ಬರುತ್ತಾ? ಸಾನೆಟ್ನಾಗ ಬರ್ತದ, ನೆನಪಿರ್ಲಿ. ಹಂಗಾರೆ ಇದೆಲ್ಲಿ ಬರ್ತದ? ಇದೇನಾಗುತ್ತೆ ನೋಡಿ. ಅಬ್ಸಲ್ಯೂಟ್ಲಿ ದ ರೈಟ್ ಆನ್ಸರ್ ಇಸ್ ಅಲ್ಕೈಕ್ ಅಂಡ್ ಸ್ಯಾಫಿಕ್ ಮೀಟರ್ಸ್. ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ, ಯಾರು ಕರೆಕ್ಟ್ ಹಂಗೆ ಥಿಯರಿ ಕ್ಲಾಸ್ ಅನ್ನ ನೋಡಿಲ್ಲ, ಈಗ ಸದ್ಯ ಇಲ್ಲಿ ಕ್ಲಾಸಿಗೆ ಜಾಯ್ನ್ ಆಗಿದ್ದವರು ಒಮ್ಮಿಲ್ದೊಮ್ಮೆ ಎದ್ದು ಬಂದು ಜಾಯ್ನ್ ಆಗಿದವ್ರು ಇರ್ತಾರ. ಹಂಗಿರಂಗಿಲ್ಲ ರೀ, ಹಿಂದಿನ ಕ್ಲಾಸ್ ನೋಡ್ಕೋಬೇಕು. ಇದು 12ನೇ ಕ್ಲಾಸ್ ಅದ, ಹಂಗಾರ 11ನೇ ಕ್ಲಾಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. 11ನೇ ಕ್ಲಾಸ್ ಮಟ್ಟ ಅಂದ್ರೆ ತಿಳಿತದ. ಸುಮ್ಮನೆ ಮಧ್ಯದಲ್ಲಿ ಬಂದು ನೀವು ಕ್ಲಾಸ್ ನೋಡಿದ್ರೆ ಇಟ್ಸ್ ಇಂಪಾಸಿಬಲ್ ಟು ಗೆಟ್ ಇನ್ಫಾರ್ಮೇಶನ್ ವಿಚ್ ಇಸ್ ನೆಸೆಸರಿ ಟು ಕ್ಲಿಯರ್ ದೀಸ್ ಕೈಂಡ್ ಆಫ್ HSTR, ಪ್ಯೂ ಲೆಕ್ಚರ್, ನೆಟ್, ಸೆಟ್ ಇವೆಲ್ಲ ಎಕ್ಸಾಮ್ಸ್ಗಳಿಗೆ. ಅಲ್ಕೈಕ್ ಅಂಡ್ ಸಫಿಕ್ ಮೀಟರ್ಸ್. Horace adopted these Greek lyric meters into Latin. ಅವರು ಲ್ಯಾಟಿನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಅವು ಯಾವಪ್ಪ ಅಂತಂದ್ರೆ ಅಲ್ಕೈಕ್ ಅಂಡ್ ಸ್ಯಾಫಿಕ್ ಮೀಟರ್ಸ್. ಇದ್ರ ಬಗ್ಗೆ ಡೀಟೇಲ್ಸ್ನ ಈಗಾಗಲೇ ಥಿಯರಿದಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 6. ಸರ್, ನಿಮ್ ಪೇಡ್ ಕ್ಲಾಸ್ ಬಗ್ಗೆ HSTR ಇರ್ಬೋದು, ನೆಟ್ ಇರ್ಬೋದು, ಪ್ಯೂ ಲೆಕ್ಚರ್ ಇರ್ಬೋದು, ಏನೇ ಇದ್ರು ಆಮೇಲೆ ವಾಟ್ಸಪ್ ಮಾಡಿ. ಐ ವಿಲ್ ಗಿವ್ ದ ಡೀಟೇಲ್ಸ್. ಓಕೆ, ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 6. ದ ಫೇಮಸ್ ಹೊರೇಷಿಯನ್ ಫ್ರೇಸ್ ಕಾರ್ಪೆ ಡಿಯಮ್ ಮೀನ್ಸ್ ಹಂಗಂದ್ರೆ ಏನು ಅಂತ ಕ್ವಶನ್ ಇದೆ. ಇದನ್ನ ಥಿಯರಿದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಎಸ್, ಕಮ್ ಆನ್ ಡಿಯರ್. ಎಸ್, ಅಬ್ಸಲ್ಯೂಟ್ಲಿ ರೈಟ್ ಗೈಸ್. ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದಾರೆ ಕೆಲವೊಬ್ರು. ಎಸ್, ಅಬ್ಸಲ್ಯೂಟ್ಲಿ ರೈಟ್. ವೆರಿ ಗುಡ್ ಅಶ್ವಿನಿ ಮ್ಯಾಮ್, ವೆರಿ ಗುಡ್ ಅಶ್ವಿನಿ ಮ್ಯಾಮ್. ಸೀಸ್ ದ ಡೇ. ಅಲ್ಲಿ ನೋಡಿ ಗೈಸ್, ಅಶ್ವಿನಿ ಮ್ಯಾಮ್ ಅವರು ಆಲ್ಮೋಸ್ಟ್ ಆಲ್ ಆನ್ಸರ್ಸ್ ಗಳನ್ನು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಪ್ರತಿಭಾ ಮೇಡಮ್ ಅವರು ಕೂಡ, ಹೇಮಲತಾ ಮೇಡಮ್ ಕೂಡ, ಅವಿನಾಶ್ ಸರ್ ಕೂಡ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ವೆರಿ ಗುಡ್ ಸರ್, ಕೀಪ್ ಇಟ್ ಅಪ್. ಸೀಸ್ ದ ಡೇ. ತಿಳಿತರಿ, ಕಾರ್ಪೆ ಡಿಯಮ್ ರಿಫ್ಲೆಕ್ಟ್ಸ್ ಹೊರೇಷಸ್ ಫಿಲಾಸಫಿ ಆಫ್ ಎಂಜಾಯಿಂಗ್ ದ ಪ್ರೆಸೆಂಟ್. ಸೊ ಎಂಜಾಯಿಂಗ್ ದ ಪ್ರೆಸೆಂಟ್ ಅಂದ್ರೆ ಸೀಸ್ ದ ಡೇ ಅಂದರೆ ಇವತ್ತಿನ ದಿನವನ್ನ ನಿನ್ನದಾಗಿಸಿಕೊಳ್ಳುವ ಅನ್ನುವಂಥ ಮೀನಿಂಗು ಇದು ಕೊಡುತ್ತೆ. ದಟ್ಸ್ ಇಟ್. ಹಾ, ಹೌದು ಸರ್, ಹೌದು. ಎಸ್, ಡೆಫಿನೆಟ್ಲಿ. ಜಸ್ಟ್ ಅ ಸೆಕೆಂಡ್, ಐ ಗಾಟ್ ಅ ಕಾಲ್. ಹಲೋ. Okay, so let's move to the next question, my dear. Question number 7. ಈಗ ಕ್ವಶನ್ ನಂಬರ್ 7 ನೋಡೋಣ. 6 ನಿಮ್ಗೆ ಗೊತ್ತಾಗಿದೆ, ತಿಳಿತಾರೆ? ಡೆಫಿನೆಟ್ಲಿ ಸರ್, ಸರ್. ಹೌದು ಸರ್. ಕ್ಲಾಸ್ ಬಗ್ಗೆ ಏನೇ ಡೀಟೇಲ್ಸ್ ಇದ್ರು ನಾನು ಆಮೇಲೆ ವಾಟ್ಸಪ್ ಮಾಡಿ. ವಿಚ್ ಇಂಗ್ಲಿಷ್ ಪೋಯೆಟ್ ರೋಟ್ ಹೊರೇಷಿಯನ್ ಓಡ್ ಅಪಾನ್ ಕ್ರಾಮ್ವೆಲ್ಸ್ ರಿಟರ್ನ್ ಫ್ರಮ್ ಐರ್ಲ್ಯಾಂಡ್? ಇದು ಥಿಯರಿ ಪರ್ಫೆಕ್ಟ್ ಗೊತ್ತಿಲ್ಲಾರ್ದ ಇದು ಗೊತ್ತೇ ಆಗೋದಿಲ್ಲ. ವಿಚ್ ಇಂಗ್ಲಿಷ್ ಪೋಯೆಟ್ ರೋಟ್ ಹೊರೇಷಿಯನ್ ಓಡ್ ಅಪಾನ್ ಕುರಿತು ಕ್ರೋಮ್ವೆಲ್ಸ್ ರಿಟರ್ನ್ ಫ್ರಮ್ ಐರ್ಲ್ಯಾಂಡ್? ಇಸ್ ಇಟ್ ಡ್ರೈಡನ್, ಮಾರ್ವೆಲ್, ಪೋಪ್ ಆರ್ ಕೀಟ್ಸ್? ಯಾರಾಗುತ್ತಾರೆ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಸೊ ದಟ್ ಈಸ್ ಆಂಡ್ರೂ ಮಾರ್ವೆಲ್ ಆಗ್ತಾರೆ. ಯಾರಾಗ್ತಾರೆ? ಆಂಡ್ರೂ ಮಾರ್ವೆಲ್. ಅರ್ಥ ಐತರಿ? So you can see the right answer. Andrew Marvell's ode is famous English adaptation from Horatian style. So that is upon Cromwell's return from Ireland ಅನ್ನೋದು ಕುರಿತು ಬರೆದಿದ್ದಾರೆ ಅವರು. ತಿಳಿತಾರೆ? Yes, so you can see that one. Definitely sir, definitely. Question number 8. The Horatian ode emphasizes. It emphasizes what? Athletic ಅನ್ನೋದು ಒಂದು ಓಡನ್ನು ಹೇಳ್ಕೊಡ್ತದ. ಪೊಲಿಟಿಕಲ್ ಸಟೈರ್, ಹೀರೋಯಿಕ್ ಬ್ಯಾಟಲ್ಸ್, ಮಾಡರೇಷನ್ ಅಂಡ್ ಬ್ಯಾಲೆನ್ಸ್ ಗಳ ಬಗ್ಗೆ ಬೇರೆ ಬೇರೆ ಹೇಳ್ತಿರ್ತಾವ. ಬಟ್ ಈಗ ನಾವು ತಿಳ್ಕೊತಾ ಇರೋದು ಹೊರೇಷಿಯನ್ ಓಡು
ಎದ್ರ ಬಗ್ಗೆ ಎಂಪಸೈಸಸ್ ಮಾಡ್ತದೆ, ಮಾಡರ್ನೋ, ಅಥ್ಲೆಟಿಕೋ, ಪೊಲಿಟಿಕಲ್ಲೋ, ಇನ್ ಹೀರೋಯಿಕೋ? ಎಸ್, ವೆರಿ ಗುಡ್ ಅಶ್ವಿನಿ ಮ್ಯಾಮ್, ವೆರಿ ಗುಡ್ ಸನಾ. Yes, absolutely guys, absolutely. You people are doing very well. Yes, excellent. So the right answer is B ಆಗುತ್ತೆ ನೋಡಿ. The right answer is B, moderation and balance. So ನೋಡಿ, ಯಾರು ಸಡನ್ ಆಗಿ ಸದ್ಯ ಈ ಕ್ಲಾಸ್ ನೋಡ್ತಾ ಇದ್ದಾರೆ ಪಾಪ ಅವ್ರಿಗೆ ಅರ್ಥ ಆಗೋದಿಲ್ಲ, because they don't know, they don't have any awareness regarding the Horatian word theory. So that's why it gets little bit confused to you. But you can aware that we need to learn, we need to read, we need to get the information. That's very important. Horace promoted aurea or mediocritas, the golden mean. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಹೊರೇಷಿಯನ್ ಓಡ್ ಏನ್ ಮಾಡುತ್ತಪ್ಪ ಅಂದ್ರೆ ಮಾಡರ್ನೈಸೇಷನ್ ಅಂಡ್ ಬ್ಯಾಲೆನ್ಸಿಂಗ್ ಲೈಫ್ ಮಾಡ್ತದೆ. ಅದಕ್ಕೆ ನಾವು ಇಲ್ಲಿ ನೋಡ್ತೀವಿ, ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಪಿಂಡಾರಿಕ್ ಅಂಡ್ ಹೊರೇಷಿಯನ್ ವರ್ಡ್. ಪಿಂಡಾರಿಕ್ದಲ್ಲಿ ಅಥ್ಲೆಟಿಕ್ ವಿಕ್ಟರೀಸ್ಗಳು ಬರ್ತಾವ, ಅದನ್ನು ನೋಡಿದ್ದೀರಾ ಗ್ರೀಕ್ ಟೈಮ್ದಲ್ಲಿ, ಅದು ಸ್ವಲ್ಪ ಫ್ಯಾಮಿಲಿಯರ್ ಇತ್ತು ಆ ಟೈಮ್ದಲ್ಲಿ. ಹಂಗಾರೆ ಸೋಷಿಯಲ್ ಬ್ಯಾಲೆನ್ಸು, ಸೋಷಿಯಲ್ ಇಂಪ್ಯಾಕ್ಟ್ಗಳು ನಮ್ಮ ಸಾಹಿತ್ಯದ ಮೇಲೇನೂ ಒಂದು ಪ್ರಭಾವವನ್ನು ಬೀರುತ್ತೆ ಗಾಯ್ಸ್. ಅರ್ಥ ಆಯ್ತು ರೀ? ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಥೀಮ್ ಆಫ್ ಹೊರೇಷಿಯನ್ ವರ್ಡ್ಸ್? ವಿಚ್ ಇಸ್ ನಾಟ್ ಅಂತ ಕೇಳಾಗುತ್ತಾರ, ನೆನಪಿರ್ಲಿ. ಆಲ್ಮೋಸ್ಟ್ ಆಲ್ ನಾ ಇದೇ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಇಂದ ನಿಮ್ಗೆ ಅರ್ಥ ಆಗುತ್ತೆ. Yes, very good. So the right answer is, my dear students, military conquest. ಈ ಲವ್ ಅನ್ನೋದು, ಫ್ರೆಂಡ್ಶಿಪ್ ಅನ್ನೋದು, ಇದೀಗ ತಾನೇ ಮಾಡರೇಷನ್ ಅನ್ನೋದು, ಇವು ಮೂರು ಬರ್ತಾವೆ ಅಂತ ಹಿಂದಿನ ಕ್ವಶನ್ಗಳಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ವಿ ಗಾಟ್ ಟು ನೋ. ತಿಳಿತರಿ? ಸೊ ವಿ ಅಂಡರ್ಸ್ಟುಡ್ ದ್ಯಾಟ್. ಬಟ್ ಒನ್ ಆಫ್ ದ ಥೀಮ್ಸ್ ಈಸ್ ನಾಟ್ ಅಟ್ ಆಲ್ ದ ಥೀಮ್ ಆಫ್ ಹೊರೇಷಿಯನ್ ವರ್ಡ್. ಅದು ಹೊರೇಷಿಯನ್ ವರ್ಡ್ಗೆ ಸಂಬಂಧಪಟ್ಟದಲ್ಲ. ಸೊ ದ್ಯಾಟ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಮಿಲಿಟರಿ ಕಾಂಕ್ವೆಸ್ಟ್ ಅನ್ನೋದು ಬರ್ತದೆ. ಇವೆಲ್ಲ ನೆಕ್ಸ್ಟ್ ಇರ್ರೆಗ್ಯುಲರ್ ವರ್ಡ್ ನಲ್ಲಿ ಬರ್ತಾವೆ, ಬಿಕಾಸ್ ದರ್ ಆರ್ 3 ಟೈಪ್ಸ್ ಆಫ್ ವರ್ಡ್ಸ್. ಒನ್ ಇಸ್ ಪಿಂಡಾರಿಕ್, ಸೆಕೆಂಡ್ ಒನ್ ಇಸ್ ಹೊರೇಷಿಯನ್, ಥರ್ಡ್ ಒನ್ ಇಸ್ ಇರ್ರೆಗ್ಯುಲರ್. ಅರ್ಥ ಐತರಿ? ಹಾ, ಹೌದು ಸರ್, ಹೌದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೂಪರ್, ಸೂಪರ್ ಸನಾ, ಸೂಪರ್. The style of Horatian odes is best described as. ಹಂಗಾರ ಈ ಒಂದು ಹೊರೇಷಿಯನ್ ಓಡ್ದ ಸ್ಟೈಲ್ ಏನಾಗಿತ್ತು? ಈ ಕೆಳಗಿನ 4 ಮಾತಿನಲ್ಲಿ ಯಾವುದು ಅದನ್ನ ಎಫೆಕ್ಟಿವ್ ಆಗಿ ಹೇಳ್ಕೊಡುತ್ತಾ? ಆಗಲೇ ನಾವು ನೋಡಿದೀವಿ ಇದನ್ನ, ಆಗಲೇ ನಾವು ಓದಿದೀವಿ ಇದನ್ನ. ನೀವು ಜಸ್ಟ್ ಆನ್ಸರ್ನ ಈ ರೀತಿನೂ ಟೈಪ್ ಮಾಡ್ಬೋದು, 10A, 10B, 10C, 10D ಅಂತಾನು ಕೂಡ ಆನ್ಸರ್ ಕೊಡ್ಬೋದು ನೀವು. Yes, absolutely the right answer is B agata, because already in the previous questions we understood that it contains the theme of balancing the life. A balancing can be done with the help of love, friendship and moderation. For example, military ದಿಂದ ನಮ್ ಬ್ಯಾಲೆನ್ಸಿಂಗ್ ಆಗೋದಿಲ್ಲ. ಉದಾಹರಣೆಗೆ ಸದ್ಯ ಅಮೇರಿಕಾ ಮತ್ತು ಇರಾನ್ದ ಬಗ್ಗೆ ನೀವು ನೋಡ್ತಾ ಇದ್ದೀರಾ, ಅಥವಾ ಇಸ್ರೇಲು, ಎಲ್ಲ ದೇಶಗಳ ಒಂದು ನಡು ಏನೇನು ಇದೆಲ್ಲ ಆಗ್ತಾ ಇದೆ. ಸೊ ಇದರಿಂದ ನಿಮಗೆ ಬ್ಯಾಲೆನ್ಸಿಂಗ್ ಕಾಣೋದಿಲ್ಲ. ಸೊ ದ್ಯಾಟ್ಸ್ ವೈ ಹೊರೇಷಿಯನ್ ವರ್ಡ್ ನಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ಡ್ ಅಂಡ್ ಡಿಸಿಪ್ಲಿನ್ಡ್ ಬಗ್ಗೆ ತೋರಿಸ್ಕೊಡುವಂತ ಕವನಗಳನ್ನ ಬರಿತಾ ಇದ್ರು ಅವರು. ಸೊ ದಿಸ್ ಈಸ್ ಒನ್ ಆಫ್ ದ ಟೈಪ್ಸ್ ಆಫ್ ಲಿರಿಕ್. ಪ್ಲೀಸ್ ಬಿ ಕೇರ್ಫುಲ್. ಹೊರೇಸ್ ವ್ಯಾಲ್ಯೂಡ್ ಎಲಿಗೆನ್ಸ್ ಅಂಡ್ ರಿಸ್ಟ್ರೇಂಟ್ ಇನ್ ಹಿಸ್ ಪೋಯಟ್ರಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಅದ. ಎಲಿಗೆನ್ಸ್ ಅಂಡ್ ರಿಸ್ಟ್ರೇಂಟ್, ಇವು ವರ್ಡ್ಗಳನ್ನು ಕೂಡ ನೀವು ನೆನಪಿಟ್ಟುಕೊಳ್ಳೇಬೇಕು. ಅರ್ಥ ಆಯ್ತರಿ? ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನೆಕ್ಸ್ಟ್ ಕ್ವಶನ್. Which Roman is associated with Horace? Which Roman age is associated with Horace? ಈ ಕೆಳಗಿನವುಗಳಲ್ಲಿ ರೋಮನ್ ಏಜ್ಗಳು ಬರ್ತಾವೆ. ಅಜಸ್ಟನ್ ಏಜ್, ರಿಪಬ್ಲಿಕನ್ ಏಜ್, ಇಂಪೀರಿಯಲ್ ಏಜ್, ಮಿಡಾವೆಲ್ ಏಜ್ ಅಂತ. ಇವೆಲ್ಲ ರೋಮನ್ ಏಜ್ ಸಮಯದಲ್ಲಿ ಬಂದಂತ ಏಜ್ಗಳು. ಇವುಗಳಲ್ಲಿ ಯಾವುದು
ಅಸೋಸಿಯೇಟೆಡ್ ವಿತ್ ದ ಹೊರೆಸ್ ಅಂತ ಕೇಳ್ತಾರ. ಆಗಲಾರ ಓದಿದೀವಿ ನಾವು. ಒಬ್ಬ ಎಂಪರರ್ ಇರ್ತಾನ, ಒಬ್ಬ ರಾಜ ಸಾಮ್ರಾಟ ಇರ್ತಾನ, ಅವ ಎಸ್ ಹೆಲ್ಪ್ ಮಾಡ್ತಾನೆ. ಎಸ್ ಅಬ್ಸಲ್ಯೂಟ್ಲಿ. ಅಗಸ್ಟನ್ ಏಜ್ ದಲ್ಲಿ ಹೊರೆಸ್ ಫ್ಲೋರಿಶ್ಡ್ ಅಂಡರ್ ಎಂಪರರ್ ಅಗಸ್ಟಸ್. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಸೊ ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಎ ಆಗತ್ತ. ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಎ ಆಗತ್ತ. ಆಬ್ವಿಯಸ್ಲಿ ಸರ್, ಆಬ್ವಿಯಸ್ಲಿ. ಹಾ. Okay, let's move to the question number 12. Yes, definitely, sir, definitely. Horatian odes often reflect on ಇವು ಏನನ್ನ ತೋರಿಸ್ತವ. Horatian odes often reflect on ಅಂದ್ರೆ ಇವತರ ಪ್ರಭಾವದ ಮೇಲೆ ನಿಂತಿರ್ತಾವ. ಡಿವೈನ್ ಫೇವರ್, ಹ್ಯೂಮನ್ ಲಿಮಿಟೇಷನ್, ಎವ್ರಿಡೇ ಲೈಫ್ ಅಂಡ್ ಫಿಲಾಸಫಿ ಆರ್ ಎಪಿಕ್ ಬ್ಯಾಟಲ್ಸ್. ಆಗಲೇ ನಾನು ಥೀಮ್ ಹೇಳಿದಿನಲ್ಲ, ಆ ಥೀಮದ ಮೇಲೆ ನೀವು ಗೆಸ್ ಮಾಡಬಹುದು. ಹೇಳಿರುವ ಥೀಮದ ಮೇಲೆ ಗೆಸ್ ಮಾಡಬಹುದು. ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಆನ್ಸರ್. The reflection of every student as answer is dependent on the way they think, the way they understand the question. So please be careful about it. ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ ನಿಮಗೆ. ಎಸ್ ಅಬ್ಸಲ್ಯೂಟ್ಲಿ ದ ರೈಟ್ ಆನ್ಸರ್ ಇಸ್ ಸಿ ಆಗುತ್ತೆ ಗೈಸ್. ಏನಾಗುತ್ತೆ? ಸಿ ಆಗುತ್ತೆ. ಏನಿದೆ? ಎವ್ರಿಡೇ ಲೈಫ್ ಅಂಡ್ ಫಿಲಾಸಫಿ. ದೇ ಫೋಕಸ್ ಆನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಫಿಲಾಸಫಿಕಲ್ ಐಡಿಯಾಸ್. ಮಾನವನ ಜೀವನದ ಒಂದು ಏನು ದಿನಚರಿ ಇರ್ತದಲ್ಲ, ಅದನ್ನ ಅಲ್ಲಿ ಆಗ್ತಾ ಇರುವಂತ ಅನುಭವ ಇರ್ಬೋದು. ಅದಷ್ಟೇ ಅಲ್ಲದೆ ತಾತ್ವಿಕವಾದಂತಹದ್ದು ಅಥವಾ ಒಂದು ಫಿಲಾಸಫಿ, ಒಂದು ತತ್ವಭರಿತವಾದಂತಹ ಜೀವನ, ಇದು ಸರಿನಾ ತಪ್ಪ, ಇದು ಸರಿನೇ ಯಾಕೆ, ಇಂಥ ವಿಚಾರಗಳನ್ನು ಕೂಡ ಲಿರಿಕ್ ನಲ್ಲಿ ಬರಿತಾ ಇದ್ರು. ವಿಚ್ ಇಸ್ ಅ ಟೈಪ್ ಆಫ್ ಲಿರಿಕ್ ದಟ್ ಇಸ್ ಓಡ್. ಅದು ಹೊರೇಷಿಯನ್ ಓಡ್ ನಲ್ಲಿ. ಸಿ ಇಸ್ ದ ರೈಟ್ ಆನ್ಸರ್. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅದೇ ಕರೆಕ್ಟ್ ಆಗುತ್ತೆ. ಎಸ್ ಎಸ್ ರಾಜು ಸರ್. ಹಾ ಸರ್, ನಿಮ್ಮ ಹೆಸರು ತಗೋತಾ ಇದ್ದೀನಿ. ಸೊ ರಾಜು ಸರ್ ಹೇಳ್ತಾ ಇದ್ದಾರೆ ಸರ್ ನನ್ನ ಹೆಸರು ತಗೊಳ್ಳಿ ಅಂತ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಓಕೆ, ಹೌದು ಸರ್. ಈಗ ತಾನೇ ನೀವು ಕ್ಲಾಸಿಗೆ ಜಾಯ್ನ್ ಏನಾಗಿರ್ತಿರಲ್ಲ, ಹಿಂದೆ ಆಗಿರುವಂತ ಎಲ್ಲಾ ಕ್ಲಾಸ್ಗಳನ್ನ ಮುಗಿಸ್ತಾ ಬನ್ನಿ. ನಾನು ಹಂಗೆ ಮುಂದೆ ಹೋಗ್ತಾ ಇರ್ತೇನೆ. ಹೇಳ್ತಾರೆ. ಎಸ್. ವಿಚ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯೆಟ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಹೊರೇಷಿಯನ್ ಓಡ್? ಅಂದ್ರೆ ಹೊರೇಷಿಯನ್ ಓಡದಿಂದ ಪ್ರಭಾವಗೊಂಡು ಸಹ ಒಂದು ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯೆಟ್ ಯಾರು? ಎಸ್ ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ ದಟ್ ಈಸ್ ಜಾನ್ ಕೀಟ್ಸ್. ಯಾರು? ಜಾನ್ ಕೀಟ್ಸ್ ಆಗ್ತಾರೆ. ಕೀಟ್ಸ್ ರಿಫ್ಲೆಕ್ಟಿವ್ ವರ್ಡ್ಸ್ ಶೋ ಹೊರೇಷಿಯನ್ ಇನ್ಫ್ಲೂಯೆನ್ಸ್ ಇನ್ ಟೋನ್ ಅಂಡ್ ಇಟ್ಸ್ ಸ್ಟ್ರಕ್ಚರ್. ಅಂದ್ರೆ ನಾಳೆ ಇದನ್ನು ಕ್ವಶನ್ ಕೇಳಬಹುದು. ಬೈ ದ ಹೆಲ್ಪ್ ಆಫ್ ವಾಟ್ factors can we say Horatian odes or John Keats odes are influenced by Horatian odes anta? The factors of tone and structure. Please be careful. Illu question barabodu, alliddannu question barabodu. But ಇದು ಜಾನ್ ಕಿಟ್ಸ್ ರೊಮ್ಯಾಂಟಿಕ್ ಪೋಯೆಟ್ ಆದತ್ತು ನಿಮ್ಗೆ ಬಹಳ ಈಸಿ. ಡಿಗ್ರಿದಲ್ಲಿ ನಾನು ಓದೇ ಇರ್ತೇನೆ. ಅದನ್ನು ಭಾಳ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ಇಲ್ಲ ಸರ್, ಡೆಫಿನೆಟ್ಲಿ. Let's move to the next question. The Horatian ode sacrifices spontaneity for what? Is it humor, discipline, dignity, heroism or satire? ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ಮೊದಲದ ಕನ್ನಡದಾಗ ಅರ್ಥ ಆದಾಗನ ನಿಮ್ಗೆ ಗೊತ್ತಾಗೋದು ಅದು ಏನ್ ಬರಿಬೇಕು ಅಥವಾ ಏನನ್ನ ಚಾಯ್ಸ್ ಮಾಡಬೇಕು ಆನ್ಸರ್ನಾಗೆ ಅಂತ ಹೇಳಿ. ತಿಳಿತಾರಿ? ಹಾ, ಅದನ್ನೇ ಹೇಳ್ತಾ ಇರೋದಲ್ಲ ನಾನು ಕೂಡ. ಹಾ, ಸ್ಪಾಂಟೇನಿಟಿ ಅಂದ್ರೆ ಒಂದು ಸ್ವಾಭಾವಿಕತೆಯನ್ನ, ನಿಜ ಸ್ಥಿತಿಯನ್ನ ಅಂತ ಹೇಳ್ತಾರಲ್ಲ, ಆ ಥರ. ತಿಳಿತಾರಿ? ಎಸ್ ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ದ ರೈಟ್ ಆನ್ಸರ್ ಈಸ್ ಅಗೇನ್ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ. ಯಾವುದು? ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ.
ತಿಳಿತಾರೆ? ಎಸ್, ವೆರಿ ಗುಡ್. ಸೊ ಡಿಸಿಪ್ಲಿನ್ ಅಂಡ್ ಡಿಗ್ನಿಟಿ. Horace preferred elegance and restraint over spontaneity. ತಿಳಿತಾರೆ? ಸೊ ಒಟ್ಟಾರೆ ಡಿಸಿಪ್ಲಿನ್, ಡಿಗ್ನಿಟಿ, ಎಲಿಗೆನ್ಸ್, ರಿಸ್ಟ್ರೈಂಟ್ ಓವರ್ ಸ್ಪಾಂಟೇನಿಟಿ. ಸ್ಪಾಂಟೇನಿಟಿ ಅಂದರೆ ಸ್ವಾಭಾವಿಕತೆಯಂತ ಒಂದು ವಿಶೇಷ ರೀತಿಯಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳನ್ನ, ಪ್ರತಿದಿನದ ಒಂದು ಜವಾಬ್ದಾರಿಗಳನ್ನ ಅಥವಾ ನಡವಳಿಕೆಗಳನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಈ ಓಡು ಮುಖಾಂತರ ಅಂತವ್ರೆಲ್ಲ ಹೇಳ್ತಾ ಇದ್ದಾರೆ. ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಓಕೆ, ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 15. The tone of Horatian odes is heroic and celebratory, calm and intimate, aggressive and satirical. ತುಂಬಾ ಸಿಂಪಲ್ ಇದೆ. ಈಗಾಗಲೇ ಕ್ವಶನ್ ಅದರ್ ವೇದಲ್ಲಿ ಬಂದು ಹೋಗಿದೆ, ಇದು ನೆನಪಿರ್ಲಿ. ಬೇರೆ ವೇದಲ್ಲಿ ಕ್ವಶನ್ ಅನ್ನು ನಾವು ಈಗಾಗಲೇ ಸ್ಟಡಿ ಮಾಡಿದೀವಿ. ಎಸ್, ವೆರಿ ಗುಡ್ ಚಂದ್ರಕಲಾ, ಅಶ್ವಿನಿ, ಸೂಪರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗುತ್ತೆ, ಕಾಮ್ ಅಂಡ್ ಇಂಟಿಮೇಟ್. ಹೊರೇಷಿಯನ್ ಓಟ್ಸ್ ಆರ್ ಪರ್ಸನಲ್ ಅಂಡ್ ರಿಫ್ಲೆಕ್ಟಿವ್. ತಿಳಿತಾರಿ? ನೋಡಿ, ನಮ್ಮಲ್ಲಿ 2 ರೀತಿ ನೋಟ್ಸ್ಗಳು ಸಿಗ್ತಿರ್ತಾವ. ಒಂದು ನಿಮಗೆ ರೆಗ್ಯುಲರ್ ಆಗಿ ನೋಟ್ಸ್ ಸಿಗ್ತಾವ. ಈಗ ನಾನು ಇಲ್ಲಿ ಏನು ತೋರಿಸ್ಲಿಕ್ಕತ್ತಲ್ಲ, ಇದು ನೋಟ್ಸು. ಈ ನೋಟ್ಸು ಯಾವ ಕ್ಲಾಸ್ನಲ್ಲಿ ಇರುತ್ತೋ ಆ ಕ್ಲಾಸದ ಪಕ್ಕದಲ್ಲೇ ನಾವು ಬಂದು ಕೊಟ್ಟಿರ್ತೀವಿ. ಬಟ್ ಪ್ರತಿ ಕ್ಲಾಸ್ದಲ್ಲಿ ಇರೋದಿಲ್ಲ, ಒಂದು 10 ಕ್ಲಾಸ್ ಆದಮೇಲೆ ಅದನ್ನು ದಂಡಿ ಕೊಟ್ಟಿರ್ತೀವಿ. ಇನ್ನೊಂದು ಪ್ರೀಮಿಯಂ ನೋಟ್ಸ್ ಇರ್ತಾವೆ, ಅವತ್ತು ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಬರಲ್ಲ, ನಮ್ಮ ಆ್ಯಪ್ದಲ್ಲೇ ಓದಬೇಕಾಗುತ್ತೆ. ನಾನು ಈ ಓಲ್ಡ್ ಟಾಪಿಕ್ ಮೇಲೆ ಒಂದು 200 ಕ್ವಶನ್ಗಳನ್ನು ಅಲ್ಲಿ ಕೊಟ್ಟಿರ್ತೇನೆ. ಎಷ್ಟು ಓದ್ತಿರೋ ಅಷ್ಟು ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಬೇರೆ 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 ಆ್ಯಂಗಲ್ದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾವು ಚಾಯ್ಸ್ ಮಾಡಿ ನಿಮ್ಗೆ ಕೊಟ್ಟಿರ್ತೀವಿ. ಹೇಳ್ತಾರೆ? ಎಸ್, ದ ಕಾಮ್ ಆ್ಯಂಡ್ ಇಂಟಿಮೇಟ್. ಹೊರೇಷಿಯನ್ ಓಟ್ಸ್ ಆರ್ ಪರ್ಸನಲ್ ಆ್ಯಂಡ್ ರಿಫ್ಲೆಕ್ಟಿವ್. ಪರ್ಸನಲ್ ರಿಫ್ಲೆಕ್ಟಿವ್ ಅದ, ಕಾಮ್ ಆ್ಯಂಡ್ ಇಂಟಿಮೇಟ್ ಅದ. ಅದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಬನ್ನಿ ಕ್ವಶನ್ ನಂಬರ್ 16 ಅನ್ನು ನೋಡೋಣ. Which of the following contrast Horatian with Pindaric odes? Horatian ಮತ್ತು ಪಿಂಡಾರಿಕ್ ಓಡದ ಒಂದು ನಡುವಿನ ಕಾಂಟ್ರಾಸ್ಟ್ ಅಂತ ಹೇಳ್ತಾರೆ ಇಲ್ಲಿ. ವಾಟ್ ಡಸ್ ಕಾಂಟ್ರಾಸ್ಟ್ ಮೀನ್? ಮೊದಲು ಕಾಂಟ್ರಾಸ್ಟ್ ಅನ್ನೋದ ಗೊತ್ತಿಲ್ಲ ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ತಿಳಿತೀರಿ? ಎಸ್ ಎಸ್, ಹೌದು. ಹಾ ವ್ಯತ್ಯಾಸ ಅಂತ ಅನ್ಬೋದು. ತಿಳಿತೀರಿ? ಕಾಂಟ್ರಾಸ್ಟ್ ಅಂತಂದ್ರೆ ವ್ಯತ್ಯಾಸ, ಡಿಫ್ರೆನ್ಸ್ ಅಂತ ಹೇಳ್ಬೋದು. ಎಸ್, historian odes are irregular, Horatian odes are personal, Horatian odes celebrate athletic victories, Horatian odes usually triadic structure. ನೋಡಿ, ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ. ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಟ್ರಾಸ್ಟ್ ಹೊರೇಷಿಯನ್ ವಿತ್ ಪಿಂಡಾರಿಕ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ನಿಮ್ಗೆ ಎಲ್ಲ ಆಪ್ಷನ್ಗಳು ಸೇಮ್ ಅನ್ಸಾಗುತ್ತಾವ ನಮಗೆ. ಒಂದನೇದ್ದು, ಹೊರೇಷಿಯನ್ ಓಡ್ ಸೆಲೆಬ್ರೇಟ್ ಅಥ್ಲೆಟಿಕ್ ವಿಕ್ಟರೀಸ್ ಅಲ್ಲ. ಹೊರೇಷಿಯನ್ ಓಡ್ ಯೂಸ್ ಟ್ರೆಡಿಕ್ ಸ್ಟ್ರಕ್ಚರ್ ಅಲ್ಲ. ಹೊರೇಷಿಯನ್ ಓಡ್ಸ್ ಆರ್ ಪರ್ಸನಲ್ ಅಂಡ್ ರಿಫ್ಲೆಕ್ಟಿವ್ ಆಲ್ಮೋಸ್ಟ್ ಇದೆ. ಹೊರೇಷಿಯನ್ ಓಡ್ಸ್ ಆರ್ ಇರ್ರೆಗ್ಯುಲರ್, ತಪ್ಪು. ಇಲ್ಲಿ ರೆಗ್ಯುಲರ್ ಆಗಿ ಒಂದು ಕ್ವಾಟ್ರೈನ್ ಯೂಸ್ ಮಾಡ್ತಾರ ಸ್ಟಾಂಜಾದಲ್ಲಿ. ಹಂಗಾದ್ರೆ ಆಪ್ಷನ್ ಎನೂ ಅಲ್ಲ, ಬಿನೂ ಅಲ್ಲ, ಸಿನೂ ಅಲ್ಲ, ಡಿನೂ ಅಲ್ಲ ಅಂತ ನಾವು ಅನ್ಕೊಳಕ್ ಬರಲ್ಲ. ಓದಿದಾಗ ಗೊತ್ತಾಗತ್ತ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಅಂತ ಹೇಳಿ. ಪಿಂಡಾರಿಕ್ ಓಡ್ಸ್ ಆರ್ ಲಾಫ್ಟಿ ಅಂಡ್ ಸೆಲೆಬ್ರೇಟರಿ, ಹೊರೇಷಿಯನ್ ಓಡ್ಸ್ ಆರ್ ಇಂಟಿಮೇಟ್. ಇಷ್ಟು ನೆನ್ಪಿಟ್ಕೊಂಬೇಡ್ರಿ. ಹಂಗಾರ ನಮಗಿಲ್ಲಿ ಗೊತ್ತಾಗತ್ತ ಪಿಂಡಾರಿಕ್ ಓಡ್ಗಳು ಲಾಫ್ಟಿ ಅದಾವ, ಸೆಲೆಬ್ರೇಟರಿ ಅದಾವ, ಅಥವಾ ಸೆಲೆಬ್ರೇಟರಿ ಅದಾವ, ಆಚರಣೀಯವಾಗಿದಾವ. ಅದೇ ಹೊರೇಷಿಯನ್ ಓಡ್ಸ್ ಪರ್ಸನಲ್, ರಿಫ್ಲೆಕ್ಟಿವ್ ಅಂಡ್ ಇಂಟಿಮೇಟ್ ಅದಾವ. ಇಷ್ಟು ನೆನ್ಪಿಟ್ಕೊಂಬೇಡ್ರಿ. ಆಯ್ತಾ? ಹೌದು ಸರ್, ಹೌದು, ಡೆಫಿನೆಟ್ಲಿ, ನೋ ಪ್ರಾಬ್ಲಮ್. ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 17. Okay. Guys, there is one word, Latin. By that we can able to say mediocritas in Horace philosophy means, ಹೊರೇಸದ ಒಂದು ತತ್ವಶಾಸ್ತ್ರದಲ್ಲಿ ಅಥವಾ ತತ್ವದ ಪ್ರಕಾರ, ಆ ಕವನದಲ್ಲಿ ಬರುವ ಒಂದು ತತ್ವ ವಿಚಾರದಲ್ಲಿ ಮೆಡಿಯೋಕ್ರಿಟಸ್ ಎಂಬ ಒಂದು ಲ್ಯಾಟಿನ್ ಶಬ್ದ, ಅದರ ಅರ್ಥ ಏನು ಅಂತ ಕೇಳಿದ್ದಾರೆ.
ವೆರಿ ಸಿಂಪಲ್, ಆರಾಮಾಗಿ ಆನ್ಸರ್ ಕೊಡ್ಬೋದು ನೀವು. ಆಗಲೇ ಅದು ಬಂದು ಹೋಗಿತ್ತು. ಎಸ್, ಡೆಫಿನೆಟ್ಲಿ ದಟ್ ಈಸ್ ಮಾಡರೇಷನ್, ದ ಗೋಲ್ಡನ್ ಮೀನ್ ಅಂತ ಅರ್ಥ. ಮೆಡಿಯೋಕ್ರಿಟಿಸ್ ಮೀನ್ಸ್ ದ ಗೋಲ್ಡನ್ ಮೀನ್, ಬ್ಯಾಲೆನ್ಸ್ ಇನ್ ಲೈಫ್ ಅಂತ ತಂದಂಗೆ. ಬ್ಯಾಲೆನ್ಸ್ ಇನ್ ಲೈಫ್ ಆರ್ ಮಾಡರೇಷನ್ ಎಲ್ಲ ಒಂದೇ ಅರ್ಥ ಕೊಡುತ್ತಾ ನೋಡಿ. ಹಾ, ಹೌದು ಸರ್. ಮೆಡಿಯೋಕ್ರಿಟಾಸ್ ಅನ್ನುವಂಥ ಲ್ಯಾಟಿನ್ ಪದದ ಅರ್ಥ ದ ಗೋಲ್ಡನ್ ಮೀನ್ ಅಂತ ತಂದಂಗೆ. ಅಂದ್ರೆ ಬ್ಯಾಲೆನ್ಸ್ ಇನ್ ಲೈಫ್ ಅಥವಾ ಮಾಡರೇಷನ್ ಎರಡೂ ಒಂದೇ. ಎರಡೂ ತರದ ಮೀನಿಂಗು ಮೆಡಿಯೋಕ್ರಿಟ್ಸ್ ಅನ್ನೋದು ಲ್ಯಾಟಿನ್ ಪದಕ್ಕೇನೆ ಅದು ಹೊಂದಾಣಿಕೆ ಆಗುತ್ತೆ. ಎಸ್ ಎಸ್ ಎಸ್, ಹೌದು ಸರ್, ಹೌದು, ಡೆಫಿನೆಟ್ಲಿ. ಹಾ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್, ಹೌದು ಸರ್, ಹೌದೌದು, 18. Horace odes Carmena or Carmina are divided into, ಕಾರ್ಮಿನಾ ಅನ್ನುವಂತ ಒಂದು ಓಡನ್ನ ಎಷ್ಟು ಡಿವೈಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದೊಂದು ಲಿರಿಕ್ಸ್ ಕಲೆಕ್ಷನ್ ಅದ ಕಾರ್ಮಿನಾ ಅಂತ ಹೇಳಿ. ಎಸ್, 2 books, 3 books, 4 books, 5 books. Absolutely, that is 4 books ವಿದ್ಯಾರ್ಥಿಗಳು. Horace's lyric collection is in 4 books. It is nothing but Carmina. Yes, definitely sir, definitely. ಇಲ್ಲ 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 ಇಲ್ಲ, ನೀವು ನೋಡ್ಕೊಳ್ಳೋ ಮೇಲೆ ಡಿಪೆಂಡ್ ಇರುತ್ತೆ ಸರ್. ನೆನಪು ಹೆಂಗೆ ಉಳಿತಾವ ಇವೆಲ್ಲ ನೋಡಿ. ಥಿಯರಿ ಕ್ಲಾಸ್ ನೋಡಿದ್ದವ್ರಿಗೆ ಇದು ನೆನಪು ಉಳಿದಿರ್ತದೆ. ಥಿಯರಿ ಕ್ಲಾಸ್ ನೋಡಿಲ್ಲಲ್ಲ, ಡೈರೆಕ್ಟ್ಲಿ ಇಲ್ಲಿ ಬಂದು ಜಂಪ್ ಮಾಡ್ಯಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ತ್ರಾಸ ಆಗೋದು ಗ್ಯಾರಂಟಿನೇ. ಆಯ್ತಾರೆ, ಬನ್ನಿ ಕ್ವಶನ್ ನಂಬರ್ 19 ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕೀ ಫೀಚರ್ ಆಫ್ ಹೊರೇಷಿಯನ್ ಓಡ್ಸ್? ಕೆಳಗಿನವುಗಳಲ್ಲಿ ಯಾವುದು ಹೊರೇಷಿಯನ್ ಓಡೋಕ್ಕೆ ಒಂದು ಲಕ್ಷಣವಾಗಿದೆ? ಇದು ಇರ್ರೆಗ್ಯುಲರ್ ಮೀಟರ್ ಅಲ್ಲ, ಟ್ರೈಡಿಕ್ ಅನ್ನೋದು ಪಿಂಡಾರಿಕದಲ್ಲಿ ಬರ್ತದೆ, ಎಪಿಕ್ ಲೆಂತ್ ಅಂತೂ ಅಲ್ವೇ ಅಲ್ಲ, ರೆಗ್ಯುಲರ್ ಸ್ಟಾಂಜಾ ಫಾರ್ಮ್ ಅದ. ಅದು ಒಂದು ಸ್ಟಾಂಜಾದಲ್ಲಿ ಎಷ್ಟು ಲೈನ್ ಅದಾವ ಯಾರು ಹೇಳ್ತೀರಾ? ಹೌ ಮೆನಿ ಲೈನ್ಸ್ ಆರ್ ದೇರ್ ಇನ್ ಎ ಸಿಂಗಲ್ ಸ್ಟಾಂಜಾ ಬೈ ದ ಪ್ರೊಡಕ್ಷನ್ ಆಫ್ ಆರ್ ಫಾರ್ಮ್ ಆಫ್ ಹೊರೇಷಿಯನ್ ಓಡ್ಸ್? ಕ್ಯಾನ್ ಎನಿವನ್ ಟೆಲ್ ಮಿ ದಟ್? ಯಾರಾದ್ರೂ ಹೇಳ್ಬೋದಾ? ಆಸ್ಮಾ, ಅಶ್ವಿನಿ, ಚಂದ್ರಕಲಾ, ಹೌ ಮೆನಿ ಲೈನ್ಸ್ ಆರ್ ದೇರ್? ಅಬ್ಸಲ್ಯೂಟ್ಲಿ, ಮುರುಗೇಶನ್ ಅವ್ರು ನೋಡಿ ಕರೆಕ್ಟ್ ಹೇಳಿದ್ರು, 4 ಕ್ವಾಟ್ರೈನ್ಸ್ ಅಂತ ಆಗಲೇನೋ ಮಾತಾಡಿದ್ವಿ ಇದ್ರ ಬಗ್ಗೆ. ಹಾ ಸರ್, ಡೆಫಿನೆಟ್ಲಿ ಕರೆಕ್ಟ್ ಆಗಿರುತ್ತೆ. ಹೊರೇಷಿಯನ್ ಓಡ್ಸ್ ಆರ್ ಡಿಸಿಪ್ಲಿನ್ಡ್ ಅಂಡ್ ರೆಗ್ಯುಲರ್ ಇನ್ ಸ್ಟ್ರಕ್ಚರ್. ರೆಗ್ಯುಲರ್ ಸ್ಟಾಂಜಾ ಫಾರ್ಮ್ ಅದಾವ ಹೊರೇಷಿಯನ್ ನಲ್ಲಿ, 4 ಲೈನ್ಸ್. ಅಬ್ಸಲ್ಯೂಟ್ಲಿ ಪೂಜಾ ಅವರೇ, ವೆರಿ ಗುಡ್ ಪೂಜಾ, ವೆರಿ ಗುಡ್. ನೋಡಿ, ಈಗಲೇ ಕಾಲ್ ಫಾರ್ಮ್ ಇನ್ನು ಆಗೋದು ಸ್ವಲ್ಪ ಮುಂದೆ ಹಿಂದೆ ತಿಂಗ್ ಏನೇನೋ ಅಂತಿದ್ದಾರೆ. ಈಗ ಟೈಮ್ ಚೆನ್ನಾಗಿ ಓದ್ಕೊಂಡ್ಬಿಡ್ರಿ, ಅರ್ಥ ಆಯ್ತಾ? ಆಯ್ತಾ, ನಾನು ಇಷ್ಟೇ ಹೇಳೋದು ನಿಮಗೆ, ಎಷ್ಟು ಚೆನ್ನಾಗಿ ಓದ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೋ ನಿಮಗೂ ಒಳ್ಳೇದು. ಪಾಪ ಓದಿದವ್ರಿಗಂತೂ ಏನು ಪ್ರಾಬ್ಲಮ್ ಇಲ್ಲೇ ಇಲ್ಲಲ್ಲ. ಓದಿದವ್ರಿಗೆ ಈಗ ಸದ್ಯ ಕಾಲ್ ಫಾರ್ಮ್ ಆದ್ರೂ ನಡೀತದ, ನಾಳೆ ಕಾಲ್ ಫಾರ್ಮ್ ಆದ್ರೂ ನಡೀತದ. ಮತ್ತೆ ಏಜ್ ಕೂಡ ಮುಂದೆ ಹೋಗಿದ್ದಾರೆ, ನಿಮ್ಗೆ ಹೆಂಗಾರು ಗೊತ್ತನದ. ಅದಕ್ಕೆ ಅಂತಿಂತಾಗ ಕಿವಿ ಕೊಟ್ಟು ನಿಮ್ಮ ತಲೆ ಕಟ್ಸ್ಕೊಳಿಕ್ ಹೋಗ್ಬೇಡ್ರಿ. ಮತ್ತು ಓದೋದು ಮಾತ್ರ ಬಿಡಬೇಡ್ರಿ, ಏನು ಕಾಲ್ ಫಾರ್ಮ್ ಆಗಂಗಿಲ್ಲ ತಗೋ ಹಂಗ ಹಿಂಗತ್ತ. ಹೊರೇಷಿಯನ್ ಓಡ್ಸ್ ಆಫನ್ ಅಡ್ರೆಸ್, ಇವು ಎದ್ರ ಕುರಿತು ವ್ಯಕ್ತಪಡಿಸ್ತಾವ? ಈ ಹಾಡುಗಳು ಏನನ್ನ ಕುರಿತು ವ್ಯಕ್ತಪಡಿಸ್ತಾವ? ಗಾಡ್ಸ್, ಕಿಂಗ್ಸ್, ಸೋಲ್ಜರ್ಸ್? ಓ ಮೈ ಗಾಡ್, ವೆರಿ ಸಿಂಪಲ್ ಕ್ವಶನ್. ಫ್ರೆಂಡ್ಸ್ ಅಂಡ್ ಲವರ್ಸ್ ಬಗ್ಗೆ ಹೇಳ್ತಾವೆ ಇವು. ಮೆನಿ ಓಡ್ಸ್ ಆರ್ ಪರ್ಸನಲ್, ಅಡ್ರೆಸ್ ಟು ಕಂಪ್ಯಾನಿಯನ್ಸ್. ಕಂಪ್ಯಾನಿಯನ್ ಅಂದ್ರೆ ನಮ್ಮ ಜೊತೆ ಇದ್ದವರು. ಹೇಳ್ತಾರೆ. ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ಲಾಸ್ ಮಟ್ಟದನ್ನ ಎಲ್ಲ ನೋಟ್ಸನ್ನ ಕ್ಲಾಸ್ ಬಾಜುನೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಳ್ರಿ. ಅಲ್ಲಿ PDF ಅಂತ ಇರುತ್ತೆ, ಒಂದು ಚಿಕ್ಕದ ಐಕಾನ್ ಇರ್ತದೆ PDF. ಇಷ್ಟ ಒಂದು ಚಿಕ್ಕದು ಹಿಂಗೊಂದು ಐಕಾನ್ ಇರ್ತದೆ, ಹಿಂಗೇನ್ರ PDF ಅಂತ ಹೇಳಿ ತಿಳಿತಾರೆ. ದ ಲೀಗಸಿ, ತಲೆ ತಲಾಂತರದಿಂದ ಬಂದದ್ದು. ದ ಲೀಗಸಿ ಆಫ್ ಹೊರೇಷಿಯನ್ ಓಡ್ಸ್ ಇನ್ ಇಂಗ್ಲಿಷ್ ಲಿಟರೇಚರ್ ಇನ್ಕ್ಲೂಡ್ಸ್ Dryden's Alexander's Feast, Marvel's Horatian Ode, Cowley's Irregular Odes, Milton's Sonnet. ಆಂಡ್ರ್ಯೂ ಆಗಲೇ ತಾನೇ ಮಾತಾಡಿದೀವಿ ಇವ್ರ ಬಗ್ಗೆ.
ಎಸ್. ಮಾರ್ವೆಲ್ಸ್ ಹೊರೇಷಿಯನ್ ಓಡ್, ಮಾರ್ವೆಲ್ ಡೈರೆಕ್ಟ್ಲಿ ಇಮಿಟೇಟೆಡ್ ಹೊರೇಷಿಯನ್ ಸ್ಟೈಲ್. ಹಂಗಾರೆ ಆ ಹೊರೇಷಿಯನ್ ಓಡ್ದ ಲೀಗಸಿಯನ್ನು ತಗೊಂಬಂದಿದ್ದು ಇಂಗ್ಲಿಷ್ ಲಿಟ್ರೇಚರ್ಗೆ ನಾವು ಆಂಡ್ರೂ ಮ್ಯಾರ್ವೆಲ್ ಅವರು ಬಂದು ಹೊರೇಷಿಯನ್ ಓಡನ್ನ ನೋಡ್ತೀವಿ. ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಹಾ, ಇದಾದ್ಮೇಲೆ ಇನ್ ಒಂದು ಟೈಪ್ ಆಫ್ ಓಡ್ ಅದ, ತಿಳಿತರಿ, ಇರ್ರೆಗ್ಯುಲರ್ ಓಡ್ ಅತ್ತ. ಅದನ್ನೊಂದು ನಾವು ನೆಕ್ಸ್ಟ್ ಕ್ಲಾಸ್ದಲ್ಲಿ ನೋಡ್ಕೊಂಡ್ಬಿಡ್ತೀವಿ, ತಿಳಿತರಿ. ಹೊರೇಷಿಯನ್ ಓಡ್ಸ್ ಅವಾಯ್ಡ್ ಎಕ್ಸ್ಟ್ರೀಮ್ಸ್ ಬೈ ಪ್ರಮೋಟಿಂಗ್. ಎಸ್, ಹೊರೇಷಿಯನ್ ಓಡ್ಸ್ ಅವಾಯ್ಡ್ extremes by promoting. So the right answer is moderation anta bartade. Moderation. So moderation ಅಂತಂದ್ರೆ moderate ಮಾಡೋದು, ಬ್ಯಾಲೆನ್ಸಿಂಗ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಅಂತ ಹೇಳ್ತದೆ. ಅದು ಹೇಳ್ತಾರೆ, ಇದೊಂದು ತತ್ವ moderation. Balance and simplicity are central to Horace philosophy. Balance, simplicity are central to Horace's philosophy. So that is called moderation. Horatian odes avoid extremes by promoting. ತಿಳಿತಾರೆ, ಏನನ್ನ ಪ್ರಮೋಟ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರೀಮ್ ಅನ್ನುವಂಥ ವಿಚಾರವನ್ನು ಅವಾಯ್ಡ್ ಮಾಡ್ತಾವ ಅಂತ ಹೇಳ್ತಾರೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಆಬ್ವಿಯಸ್ಲಿ ಸರ್ ಪೇಡ್ ಕ್ಲಾಸ್ ಬಗ್ಗೆ ನೀವು ನನಗೆ ವಾಟ್ಸಪ್ ಮಾಡಿ, ಅಲ್ಲಿ ನಂಬರ್ ಕಾಣ್ತಾ ಇದೆ, ಫೀಸು ಗೀಸು ಎಲ್ಲ ನಿಮ್ಗೆಲ್ಲ ಸ್ಕ್ರೋಲ್ ಆಗ್ತಾ ಇದೆ ಡೌನ್. ವಿಚ್ ಪ್ರೇಸ್ ಬೆಸ್ಟ್ ಸಮರೈಸಸ್ ಹೊರೇಷಸ್ ಫಿಲಾಸಫಿ? ಕೆಳಗಿನ ಯಾವ ಪ್ರೇಸು ಹೊರೇಷಿಯನ್ ಓಡ್ ಬಗ್ಗೆ ಕಂಪ್ಲೀಟ್ ಹೇಳ್ತದ? ಇದೊಂದು ತತ್ವ ಇದೆ. ದಟ್ ಇಸ್ ಸೀಸ್ ದ ಡೇ. ಯಾವ್ದ್ರಿ? ಸೀಸ್ ದ ಡೇ. ಅದ್ರ ಬಗ್ಗೆ ನಾವು ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಬನ್ನಿ ಕ್ವಶನ್ ನಂಬರ್ 24 ನೋಡೋಣ. 25ನೇ ಕ್ವಶನ್ ಅನ್ನ ನೀವು ನೋಡಿ ತಿಳಿತರಿ, ಅದನ್ನ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಬೇಕು, ಆಯ್ತಾ? The Horatian ode differs from the Pindaric ode mainly in. ಯಾವ ಮೂಲ ವಿಚಾರದೊಂದಿಗೆ ಇವೆರಡೂದ್ರದ್ದು ವ್ಯತ್ಯಾಸವನ್ನ ನಾವು ಕಾಣ್ತೀವಿ? ಎಸ್, ಡೆಫಿನೆಟ್ಲಿ, ಡೆಫಿನೆಟ್ಲಿ. Is it language, tone and structure, mythological references or use of chorus? Absolutely the right answer is B ಆಗುತ್ತೆ, tone and structure. ಅರ್ಥ ಐತರಿ? Horatian odes are regular, reflective, not like Pindaric's triadic grandeur. ಅಲ್ಲಿ ಟ್ರೈಡಿಕ್ ಇರುವುದಿಲ್ಲ, ಯಾಕಂದ್ರೆ 3 parts ನಲ್ಲಿ 3 ಸೆಕ್ಷನ್ಸ್ಗಳು ಇರ್ತಾವ. ಇಲ್ಲಿ ಹಂಗೆ ಕಂಟಿನ್ಯೂಸ್ ಸ್ಟಾಂಜಸ್ಗಳು ಇರ್ತಾವ, ಬಟ್ ಒಂದು ಸ್ಟಾಂಜದಲ್ಲಿ 4 ಲೈನ್ಸ್ ಹೊರೇಷಿಯನ್. ಆದಷ್ಟು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಎಸ್, ಈ ಪ್ರಶ್ನೆಗೆ ಆನ್ಸರ್ ಅನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ದ ಸ್ಟೈಲ್ ಆಫ್ ಹೊರೇಷಿಯನ್ ಓಡ್ ಇನ್ಫ್ಲೂಯೆನ್ಸ್ಡ್ ಎಪಿಕ್ ಪೊಯಿಟ್ರಿ, ರಿಫ್ಲೆಕ್ಟಿವ್ ಲಿರಿಕ್ ಪೊಯಿಟ್ರಿ, ಸಟೈರಿಕಲ್ ಡ್ರಾಮಾ ಆರ್ ಕಾಮಿಕ್ ಪ್ರೋಸ್? ಸೊ ಇದರ ಆನ್ಸರ್ ಅನ್ನ ನಾನು ಹೇಳೋದಿಲ್ಲ. ಸೊ ಯು ಕ್ಯಾನ್ ಏಬಲ್ ಟು ಫೆಚ್ ದ ಇನ್ಫಾರ್ಮೇಶನ್. ಅರ್ಥ ಆಯ್ತಾರೆ? ಹಾ ಸರ್, ಡೆಫಿನೆಟ್ಲಿ 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 ಆಗುತ್ತೆ, ಯಾಕೆ ಆಗೋದಿಲ್ಲ? ಎಸ್ ಸರ್, ಎಸ್ ಸರ್. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೀವು, ಆಯ್ತಾ? ಸೊ GPS ಟೈರ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 2250, HS ಟೈರ್ ತೊಗೊಂಡ್ರೆ 2250. ಎಕ್ಸಾಮ್ ಆಗೋ ತನಕ ವ್ಯಾಲಿಡಿಟಿ, ಪೇಪರ್ 1 ಪೇಪರ್ 2 ಎರಡೂ ಇರುತ್ತೆ. ವಿತ್ ಟೆಸ್ಟ್ ಸೀರೀಸ್ ನಿಮಗೆ ಫ್ರೀ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಟುಡೇಸ್ ಕ್ಲಾಸ್. ನೋಡಿ, ಲಿಟ್ರೇಚರ್ ಅಷ್ಟೇ ಈಸಿನೂ ಇದೆ, ಅಷ್ಟೇ ಡಿಫಿಕಲ್ಟೂ ಇದೆ. ಡಿಫಿಕಲ್ಟಿ ಯಾರಿಗಾಗುತ್ತೆ ಅಂದ್ರೆ ಅದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಅದನ್ನ ಜಸ್ಟ್ ಒಂದು ಪಾರ್ಟ್ ಆಫ್ ಎಕ್ಸಾಮ್ ಅಂತ ತಗೊಂಡಿರ್ತಾರ. ನೋ, ಪ್ಲೀಸ್ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ನಾಳೆ ನೀವು ಜಾಬ್ ಹಿಡಿದ ಮೇಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನು HS ಟೈರ್ದಲ್ಲಂತೂ ಅದು ಕಂಪಲ್ಸರಿ ನೀವು ಬರಲೇಬೇಕು. ಇನ್ನು ಯಾರಿಗೆ ನೆಟ್ಟು, ಸೆಟ್ಟು, ಪ್ಯೂ ಲೆಕ್ಚರು ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ದು ಇಂಗ್ಲೀಷು ಕ್ಲಾಸ್ ಯಾರಿಗೆ ಬೇಕಾಗಿದೆ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ.